ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲಿಮಿನೇಟರ್ ಪಂದ್ಯಕ್ಕಾಗಿ RCB ತಂಡ ಅಹಮದಾಬಾದ್ ತಲುಪಿದ ತಕ್ಷಣ ನಮ್ಮ RCB ತಂಡಕ್ಕೆ 3 ದೊಡ್ಡ ಸಿಹಿಯಾದ ಸುದ್ದಿ ಸಿಕ್ಕಿದೆ. ಏನು ಆ ಸಿಹಿಯಾದ ಸುದ್ದಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮದು ಚಾನಲ್ ಡಿಫರ್ ಗೇಮಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಮ್ಮ RCB ತಂಡ ಮುಂದಿನ ಪಂದ್ಯ ಆಡಲು ಅಹಮದಾಬಾದ್ನ ತಲುಪಿದ್ದಾರೆ. ಮೇ 22ನೇ ತಾರೀಕು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಅಹಮದಾಬಾದ್ ಅಲ್ಲಿ ನಡೀತಾ ಇದೆ. ಇದು ಎಲಿಮಿನೇಟರ್ ಮ್ಯಾಚ್ ಆಗಿರುತ್ತೆ. RCB ತಂಡಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಏನಂದ್ರೆ ನಮ್ಮ RCB ತಂಡಕ್ಕೆ ಹೊಸ ಆಟಗಾರ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ದಾರೆ. ಲೋಕಿ ಫರ್ಗಸನ್ ಅವರು ಅಷ್ಟು ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ, ಆದ್ರೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಈ ಒಂದು IPL 2024 ಅಲ್ಲಿ ಸೂಪರ್ ಆಗಿ ಆಡಿದ್ದಾರೆ. ಲೋಕಿ ಫರ್ಗಸನ್ ಅವರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬಂದ್ರೆ ನಮ್ಮ RCB ತಂಡ ಇನ್ನೂ ಕೂಡ ಬಲಿಷ್ಠ ತಂಡವಾಗಿ ಕಾಣಿಸುತ್ತೆ. ಎಲಿಮಿನೇಟರ್ ಪಂದ್ಯಕ್ಕಾಗಿ ವೈಶಾಖ್ ಅವರು ಬಂದ್ರೆ ನಮ್ಮ RCB ಬಲಿಷ್ಠವಾಗಿ ಕಾಣಿಸುತ್ತೆ. ಇನ್ನೂ ಕೂಡ ಇದು ನಮ್ಮ RCB ತಂಡಕ್ಕೆ ಸಿಕ್ಕಿರುವ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ RCB ತಂಡದ ಸ್ಕೋರ್ ಕಾರ್ಡ್ ನ ನೀವು ನೋಡಿದ್ರೆ ನಿಮ್ಗೆ ತಿಳಿಯುತ್ತೆ ನಮ್ಮ RCB ತಂಡದ ಎಲ್ಲ ಆಟಗಾರರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ. ಡುಪ್ಲೆಸಿಸ್ ಆಗಿರುವುದು, ವಿರಾಟ್ ಕೊಹ್ಲಿ ಅವರು, ರಜತ್ ಪಟಿದಾರ್ ಅವರು, ಕ್ಯಾಮ್ರಾನ್ ಗ್ರೀನ್ ಅವರು, ದಿನೇಶ್ ಕಾರ್ತಿಕ್ ಅವರು ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಫಾರ್ಮ್ಗೆ ಬಂದಾಯ್ತು ಗುರು. ಮೊದಲು ಸರಿಯಾಗಿ ಆಡ್ತಿರ್ಲಿಲ್ಲ, ಫಾರ್ಮ್ ಅಲ್ಲಿ ಇರಲಿಲ್ಲ ನಮ್ಮ ಮ್ಯಾಕ್ಸ್ವೆಲ್ ಅವರು, ಇವಾಗ ಒಳ್ಳೆ ಫಾರ್ಮ್ ಅಲ್ಲಿ ಬಂದು ಹೊಡಿತಾ ಇದ್ದಾರೆ. ಮ್ಯಾಕ್ಸ್ವೆಲ್ ಅವರು ಲಾಸ್ಟ್ ಮ್ಯಾಚಸ್ ಅಲ್ಲಿ ಆಡಿರಲಿಲ್ಲ, ಆದರೆ CSK ವಿರುದ್ಧ ಬ್ಯಾಟಿಂಗ್ ಆಡೋಕೆ ಬಂದ್ರು. 5 ಬಾಲಲ್ಲಿ 16 ರನ್ಸ್ನ ಹೊಡೆದ್ರು. ಬೆಂಕಿಯಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟೋದ್ರು. ಬಾಲಿಂಗ್ ಅಲ್ಲೂ ಕೂಡ ಸೂಪರ್ ಆಗಿ ಮಾಡಿದ್ರು. ಫಸ್ಟ್ ಬಾಲ್ ಅಲ್ಲೇನೆ ನಾಯಕನ ಒಂದು ವಿಕೆಟ್ನ ತಗೊಂಡ್ರು. ಇದು RCBಗೆ ಬಂದಿರುವಂಥ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. RCB ತಂಡದ ಫೀಲ್ಡಿಂಗ್ ಕೂಡ ಬೆಂಕಿಯಾಗಿದೆ. RCB ತಂಡದ ಕಾನ್ಫಿಡೆನ್ಸ್ ಕೂಡ ಸೂಪರ್ ಆಗಿದೆ. RCB ತಂಡಕ್ಕೆ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ. ಏನು ಅಂತ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಮೇ ತಿಂಗಳಲ್ಲಿ ಯಾವುದೇ ಪಂದ್ಯವನ್ನು ಕೂಡ ಗೆದ್ದಿಲ್ಲ. 4ಕ್ಕೆ 4 ಮ್ಯಾಚಸ್ನ ಸೋತು RCB ತಂಡಕ್ಕೆ ಆಡೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ 1 ಮ್ಯಾಚ್ ರೈನಿಂದ ಅವರು ರದ್ದಾಗಿದೆ. ಆದರೆ ನಮ್ಮ RCB ತಂಡ ಕಂಟಿನ್ಯೂಸ್ ಆಗಿ 6ಕ್ಕೆ 6 ಪಂದ್ಯಗಳನ್ನು ಎಲ್ಲ ಪಂದ್ಯಗಳನ್ನು ಗೆದ್ದು ಬರ್ತಾ ಇದೆ. ನಮ್ಮ ತಂಡವನ್ನು ಇವರು ಸೋಲಿಸಬೇಕಂದ್ರೆ ಬಹಳ ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು ಅಂತಾನೆ ಹೇಳ್ಬೋದು. CSK ತಂಡವನ್ನು ಸೋಲಿಸಿ ಬರ್ತಾ ಇದ್ದಾರೆ ನಮ್ಮ RCB ತಂಡ. ಇದು RCBಗೆ ಸಿಕ್ಕಿರುವಂಥ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಎಲಿಮಿನೇಟರ್ ಮೇ 22ನೇ ತಾರೀಕು ನಡೆಯುತ್ತೆ. ನಮ್ಮ RCB ಗೆಲ್ಲೋದು ಗ್ಯಾರಂಟಿ 100% ಅಂತ ಹೇಳ್ತೀನಿ. ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಇದು ನಮ್ಮ RCB ತಂಡಕ್ಕೆ ಬಂದಿರುವಂಥ ಗುಡ್ ನ್ಯೂಸ್ ಅಂತ ಹೇಳಿ. ಹಾಗೆ ಇನ್ನು ಯಾರೆಲ್ಲ ವಿಡಿಯೋನ ನೋಡ್ತಿದ್ದಾರೆ ನಮ್ಮ ಒಂದು ಡಿಫರ್ ಗೇಮಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.